ಗುರುಜಿ ಸುಜಾತ ಕುಮಾರಿ ಅಂತ ಬರೀತಿದ್ದಾರೆ ಮಧುಗಿರಿಯಿಂದ ಈ ಪತ್ರವನ್ನ. ಅವ್ರು ಹೇಳ್ತಿದ್ದಾರೆ, ಪೂಜ್ಯ ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು, ನಾವು ತಪ್ಪದೆ ಬ್ರಹ್ಮಾಂಡ ಕಾರ್ಯಕ್ರಮ ದಿನಾ ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವ್ರ ಪ್ರಶ್ನೆ ಏನಂದ್ರೆ, ಗುರುಜಿ ಹೆಂಗಸರು ಕುಂಬಳಕಾಯಿ ಹೊಡೆಯೋದು ವಾಡಿಕೆ ಅಲ್ಲ, ಅದು ಏನಕ್ಕೆ ಗುರುಜಿ? ಇದೇನ್ ಬರೀ ಸಂಪ್ರದಾಯನ, ಮೂಢನಂಬಿಕೆನಾ ಅಥವಾ ಪೌರಾಣಿಕ ಹಿನ್ನೆಲೆ ಏನಾದ್ರೂ ಇದೆಯಾ? ದಯವಿಟ್ಟು ತಿಳಿಸ್ಕೊಡಿ ಅಂತಿದ್ದಾರೆ. ಈ ಬೂದ್ ಕುಂಬಳಕಾಯಿ ಅನ್ನೋದು ಏನು ಅಂದ್ರೆ ಕೂಷ್ಮಾಂಡ ಬಲಿ ಅಂತ ಕರಿತೀವಿ. ಕೂಷ್ಮಾಂಡ ಅನ್ನೋದು ರಾಕ್ಷಸರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಬಲಿಯನ್ನ ಮಾಡಿದಾಗ ವಾಯುರನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರೀರಂ. ಗಾಳಿ ಬೆಂಕಿ ಎರಡು ಸೇರ್ಬಿಟ್ರೆ ಅಮೃತಂ ಸೇರ್ಕೊಂಡ್ರೆ ಅಮೃತವಾದಂಗೆ ಒಂದಕ್ಕೊಂದು ಹೀರ್ಕೊಂಡ್ಬಿಟ್ಟಿರುತ್ತೆ. ತದನಂತರ ಅಭೇದಂ ಮತ್ತೆ ಬೇರೆ ಮಾಡೋಕ್ಕಾಗಲ್ಲ. ಗಾಳಿ ಬೆಳಕನ್ನ ಬೆಂಕಿನ ಎರಡು ಮತ್ತೆ ಬೇರೆ ಮಾಡೋಕ್ಕಾಗಲ್ಲ. ಅಭೇದಂ ನಿಶ್ಚಲಂ ಖಂಡಿತವಾಗ್ಲೂ ಭಸ್ಮಾಂತಕಂ ಇದಂ ಶರೀರಂ. ಇದುವರ ತನಕ ಬೂದ್ ಕುಂಬಳಕಾಯಿ ತನ್ನನ್ನು ತಾನು ಹೀರ್ಕೊಳ್ಳುತ್ತೆ ಹೊರತು ಯಾವತ್ತೂ ಸೋರ್ತಕ್ಕಂಥ ವಿಚಾರ ಯಾವತ್ತಾದರೂ ದುಷ್ಟರಾಗಿ ನಿಮ್ಮಲ್ಲಿ ಬಲಿಹರಣ ಜಾಸ್ತಿ ಆದಾಗ, ದೋಷಗಳು ಜಾಸ್ತಿ ಇದ್ದಾಗ ಮಾತ್ರ ಅದೇನಾಗುತ್ತೆ, ತನಗೆ ತಾನಾಗೇ ಸೋರೋಗುತ್ತೆ. ಇಲ್ಲದೇ ಇದ್ರೆ ಕುಂಬಳಕಾಯಿ ಸುಮ್ಮನೆ ಹಂಗಿಟ್ಟಿರಿ ತನಗೆ ತಾನಾಗೇ ಹೀರ್ಕೊಂಡ್ಬಿಡುತ್ತೆ. ಅದಕ್ಕೆ ಬಹಳ ಜನಕ್ಕೆ ಏನು ಮಾಡ್ತೀವಿ, ಒಬ್ಬೊಬ್ಬರು ದಪ್ಪಗೆ ನಮ್ಮ ಥರ ಇರೋವಂಥವ್ರಿಗೆಲ್ಲ ಅರ್ಧ ಕೆಜಿ, ನಿಮ್ಮ ಥರ ಎಲ್ಲ ಸ್ವಲ್ಪ ಸಣ್ಣಗೆ ಮೀಡಿಯಮ್ ಆಗಿದ್ದವ್ರಿಗೆಲ್ಲ ಒಂದು 1/4 ಕೆಜಿ ಆ ಬೂದ್ ಕುಂಬಳಕಾಯಿ ರಸನ ಪ್ರತಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜಕ್ಕೆ ಮೊದಲು ಕುಡೀರಿ. ತುರಿದ್ಬಿಟ್ಟು ಚೆನ್ನಾಗಿ ಕಿವುಚ್ಬಿಟ್ಟು ಅದನ್ನು ಕುಡಿದ ತಕ್ಷಣ ನೋಡಿ ತಿಂಗಳಿಗೆ 10 ಕೆಜಿ ಕಮ್ಮಿ ಆಗ್ತೀವಿ. ನಾನೇ ಎಷ್ಟು ಕೆಜಿ ಇದ್ದೆ, ಇವತ್ತು ಎಷ್ಟು ಕಮ್ಮಿ ಇದ್ದೀವಿ ಅಂದರೆ ಗೊತ್ತಾಗಲ್ಲ ಪಾಪ. ದಿನ ನೋಡ್ತೀರ ನೋಡಿ ಎಲ್ಲಿ ಕಮ್ಮಿ ಆಗಿದ್ದೀವಿ, ಯಾವ ಕಡೆ ಜಾಸ್ತಿ ಅಂತ. ಆ ಬೂದ್ ಕುಂಬಳಕಾಯಿ ಭಸ್ಮಾಂತಕಂ ಇದಂ ಶರೀರಂ, ದೇಹದಲ್ಲಿರ್ತಕ್ಕಂಥ ಎಲ್ಲನೂ ಭಸ್ಮ ಮಾಡುತ್ತೆ. ಭಸ್ಮ ಅಂದರೆ ನಾವು ದೃಷ್ಟಿಗೆ ಹಾಕಿದಾಗ ಹೆಂಗಸರು ಮುಟ್ಟಿದ್ರೆ ಮನೆ ದೃಷ್ಟಿ ಅಭಿವೃದ್ಧಿ ಆಗಲ್ಲ, ಅಂದರೆ ದೃಷ್ಟಿ ಹೋಗಲ್ಲ. ಹೆಂಗಸರಿಗೆ ಶಕ್ತಿ ಜಾಸ್ತಿ. ಹೆಂಗಸರಿಗೆ ಸಮವಾಗಿ ನಿಂತ್ಕೊಳ್ಳೋಕ್ಕೋಸ್ಕರ ಗಂಡಸರು ಏನು ಮಾಡ್ತಾರೆ, ಬಲಿಹರಣವನ್ನ ಅಥವಾ ಗಾಯತ್ರಿಯನ್ನ ಹೇಳ್ಕೊಂತೀವಿ ನೋಡಿ. ಬಲಿಹರಣ ದೃಷ್ಟಿ ತೆಗೆಯೋದು ಗಂಡಸರೇ, ಅಥವಾ ಬಲಿಹರಣಕ್ಕೆ ಸ್ವರೂಪ ದೃಷ್ಟಿ ಹೇಗೆ ತೆಗಿಬೇಕು ಅಂದರೆ ತಾಯಿಂದ್ರು ಮಕ್ಕಳಿಗೆ ತೆಗೆದ್ರೆ ಅವ್ರು ತೆಗಿಬಹುದು. ಉಪ್ಪಿನ ದೃಷ್ಟಿ, ಪರ್ಕೆನಲ್ಲಿ ದೃಷ್ಟಿ, ಈ ರೀತಿ ತೆಗಿಬಹುದು. ಆರತಿ ಎತ್ತುವಾಗ ಆರತಿ ದೃಷ್ಟಿ, ಈ ರೀತಿ ಮಾಡ್ಕೋಬಹುದು. ಅಷ್ಟು ಬಿಟ್ಟರೆ ಗಂಡಸರೇ ಎಷ್ಟಾಗಿ ಕುಂಬಳಕಾಯಿ, ನಿಂಬೆಹಣ್ಣು ಇದನ್ನೆಲ್ಲ ಮಾಡ್ತಕ್ಕಂಥದ್ದು ವಾಮಾಚಾರ ಪದ್ಧತಿ ಅಂತ ಕರಿತೀವಿ. ವಾಮಾಚಾರ ಪದ್ಧತಿಯಿಂದ ತಕ್ಷಣಕ್ಕೆ ಶೀಘ್ರವೇ ಕಾರ್ಯಸಿದ್ಧಿ. ಇದನ್ನು ಯಾರಿಗೋಸ್ಕರ? ಸುದರ್ಶನ ಅಂದರೆ ದರ್ಶನವನ್ನು ತಕ್ಷಣದಲ್ಲೇ ಕೊಡ್ತಕ್ಕಂಥ ಸುದರ್ಶನ. ಅವನು ಸಾಕ್ಷಾತ್ ಇನ್ನೇನು ಕಾರ್ತಿವೀರಾರ್ಜುನೇ 1000 ದಿಕ್ಕಲ್ಲಿರ್ತಕ್ಕಂಥ ದೋಷಗಳನ್ನ, 1000 ದಿಕ್ಕಲ್ಲಿರ್ತಕ್ಕಂಥ ಫಲಗಳನ್ನು ಕೊಡ್ತಾನೆ. ದೋಷಗಳನ್ನ ಓಡಿಸ್ತಾನೆ, ಫಲಗಳನ್ನು ಕೊಡ್ತಾನೆ. ಹಾಗೆ ಈ ಕೂಷ್ಮಾಂಡ ಬಲಿಯನ್ನು ಹೆಂಗಸರು ಅಕಸ್ಮಾತ್ ಮಾಡಿದ್ರೆ ಫಲ ಪೂರ್ತಿ ಆಗಲ್ಲ. ಅದಕ್ಕೆ ಫಲ ಕೊಡಬೇಕಾದ್ರೆ ಗಂಡಸರೇ ಮಾಡಬೇಕು. ಹೆಂಗಸರು ಮುಟ್ಟಿದಾಗ ಏನಾಗುತ್ತೆ, ಅದು ಭಸ್ಮಾಂತಕಂ ಇದಂ ಶರೀರಂ ಆಗಲ್ಲ, ದೋಷಕರವಾಗುತ್ತೆ. ಅದಕ್ಕೆ ದೃಷ್ಟಿಯನ್ನು ಹೆಂಗಸರು ತೆಗೆಸ್ಬಿಟ್ರೆ ಏನಾಗುತ್ತೆ, ನೀವು ಕಟ್ ನೋಡಿ ಮನೇಲಿರೋ ದೋಷಗಳು ಕ್ಲೀನಾಗಿ ಗೊತ್ತಾಗುತ್ತೆ. ಆಮೇಲೆ ಪ್ರತಿ ಒಂದು ಸಲ ಒಂದು ಅಮಾವಾಸ್ಯೆ ಕಟ್ಟಿರೋದನ್ನ ನೆಕ್ಸ್ಟ್ ಅಮಾವಾಸ್ಯೆಗೆ ಚೇಂಜ್ ಮಾಡಬೇಕು. ಪ್ರತಿದಿನಕ್ಕೆ ಅದು ನೋಡ್ತಾ ಬನ್ನಿ, ಹಾಗೇ ಹೀರ್ಕೊಳ್ತಾ ಇರುತ್ತೆ, ಇಮ್ಡ್ಕೊಳ್ತಾ ಇರುತ್ತೆ. ಅಕಸ್ಮಾತ್ ರಕ್ತ ಥರ ಕಪ್ಪಗಾಗಿ ಗಬ್ಬು ವಾಸನೆ ಹೊಡೆಯುತ್ತೆ ಒಂದ್ಸಲ. ಆ ಗಬ್ಬು ವಾಸನೆ ಹೊಡೆದ್ರೆ ನಿಮ್ಮಲ್ಲಿ ಎಷ್ಟು ದೋಷ ಇದೆ ಅನ್ನೋದು ಅದು ತೋರಿಸ್ಕೊಟ್ಬಿಡುತ್ತೆ. ಇದು ಸತ್ಯ. ಅದಕ್ಕೋಸ್ಕರ ಅಮಾವಾಸ್ಯೆ ಕಟ್ಟಿರೋದನ್ನ ಇನ್ನೊಂದು ಅಮಾವಾಸ್ಯೆಗೆ ಹಾಕಿ, ಇನ್ನೊಂದು ಅಮಾವಾಸ್ಯೆಗೆ ಅದೇನೋ ಆಗಿದೆ ಅಂತ ತಲೆ ಕೆಡಿಸ್ಕೊಬೇಡಿ, ತೆಗೆದುಬಿಟ್ಟು ಹೊಡೆದು ದೃಷ್ಟಿ ಮಾಡಿ ಹೊಡೆದು ಬಿಸಾಕೋದು. ಈ ಕಡೆ ಒಂದು ಆ ಕಡೆ ಒಂದು ಇಟ್ಟಿರೋದು, ಆಮೇಲೆ ಒಂದು 2 ದಿವಸ ಆದಮೇಲೆ ಬಿಸಾಕೋದು. ಪೌರ್ಣಮಿ ಇಟ್ಟಿರೋದು ಪೌರ್ಣಮಿ. ಆದರೆ ಯಾವಾಗ ಇಟ್ಟಿರ್ತೀರೋ ಕರೆಕ್ಟಾಗಿ 1 ತಿಂಗಳವರೆಗೂ ಅದಿರಲಿ, ದೃಷ್ಟಿ ನಿವಾಳಿಸ್ಬೇಕು. ಒಂದನ್ನು ಯಾವತ್ತು ತಿಳ್ಕೊಳ್ಳಿ, ಮನೆಗೆ ನಿವಾಳಿಸೋದು ಅಂತಿದೆ. ಫಸ್ಟು ಮನೆಯ ಯಜಮಾನರಿಂದ ಮನುಷ್ಯರಿಗೆಲ್ಲ ನಿವಾಳಿಸ್ಕೋಬೇಕು, ಮನೇಲಿರೋರಿಗೆಲ್ಲರಿಗೂ ನಿವಾಳಿಸಿ, ಆಮೇಲೆ ಮನೆಯ ವಾತಾವರಣದಲ್ಲಿ ಮನೆಯಲ್ಲೆಲ್ಲ ನಿವಾಳಿಸ್ಬೇಕು. ಯಾವ ಕಾಯಿಲು ಹೆಂಗಸರಿಗೆ ಕೊಡಬಾರ್ದು. ಅದು ಯಾಕೆ ಅಂದರೆ ಇದು ಪದ್ಧತಿನ ಇಲ್ವಾ ಅಂತ ಕೇಳಿದ್ರಲ್ಲ, ಇದಕ್ಕೆ ವಿಶೇಷವಾದ ಕಥೆ ಇದೆ. ಇಂದ ಏನು ಅಂದರೆ ಋಷಿ ಮುನಿಗಳ ಹೆಂಡತಿ ಪತ್ನಿಯಾಗಿರ್ತಕ್ಕಂಥವಳು. ಇಲ್ಲಿ ವಿಶ್ವಾಮಿತ್ರ ಋಷಿ ಅಂತ ಕರಿತೀವಿ. ಆ ವಿಶ್ವಾಮಿತ್ರನಿಗೆ ಯಾವತ್ತು ತಪಸ್ಸನ್ನ ಭಂಗ ಮಾಡಿರ್ತಕ್ಕಂಥ ಮೇನಕೆ. ಈ ಮೇನಕೆ ಏನು ಮಾಡೋದು, ಒಂದ್ಸಲಿ ಅವರು ಏನು ಮಾಡೋದು, ಕೂಷ್ಮಾಂಡ ಬಲಿಯನ್ನು ಇಟ್ಟಿದ್ರು. ಈ ಕೂಷ್ಮಾಂಡ ಬಲಿಯನ್ನು ಯಾಗ ಹವನಗಳನ್ನು ಮಾಡಿದಾಗ ಅವರು 1.5 ಅಡಿ ಮೇಲೆ ಹೋಗಿದ್ರು. ಹೋಗಿ ಕೂತಿರ್ತಕ್ಕಂಥ ವಿಶ್ವಾಮಿತ್ರರು ಅವಳು ಬಂದು ಆ ಸ್ಪರ್ಶವನ್ನು ಏನೇ ಮಾಡಿದ್ರು, ನಾಟ್ಯ ಆಡಿದ್ಲು, ಹಾಗೆ ಇವರು ತಪಸ್ ಭಂಗ ಆಗಿಲ್ಲ. ಆದರೆ ಯಾವಾಗ ಇವ್ರು ಇಟ್ಟಿದ್ದ ಸಂಕಲ್ಪ ಮಾಡಿರ್ತಕ್ಕಂಥ ಕೂಷ್ಮಾಂಡವನ್ನು ಮುಟ್ಟಿದ್ಲೋ ತಕ್ಷಣ ಹಿಂಗೆ ಮೇಲೆ ಕೂತಿದ್ದವರು, ಅಂದರೆ ತ್ರಿಶಂಕು ಸ್ವರ್ಗದಲ್ಲಿ ಭೂಸ್ಪರ್ಶವಿಲ್ಲದೆ ಹೀಗೇ ಧ್ಯಾನದಲ್ಲಿ ಮೇಲ್ಗಡೆ ಹೋಗಿದ್ರು. ಟಕ್ಕಂತ ಕೆಳಗೆ ಬಂದು ಬಿದ್ದುಬಿಟ್ರು. ಅಲ್ಲಿ ಆ ಭೂಸ್ಪರ್ಶ ಆಯಿತು, ಧ್ವನಿ ಎಲ್ಲ ಏನಾಯಿತು, ಪರಿವರ್ತನೆ ಆಗೋಯ್ತು, ಎಲ್ಲ ತಪಸ್ಸು ಭಂಗವಾಗೋಯ್ತು. ನಿಜವಾಗ್ಲೂ ಅದು ತತ್ವ. ಅದಕ್ಕೋಸ್ಕರ ಯಾವುದೇ ಮಾಡಿರ್ತಕ್ಕಂಥ ಅನುಷ್ಠಾನಗಳು ಹೆಂಗಸರು ಮುಟ್ಟಿದ್ರೆ ಫಲೀಫಲ. ಅದಕ್ಕೆ ಹೋಮಗಳು ಮಾಡಿಸ್ಬೇಕಾದ್ರೆ ಏನು ಹೇಳ್ತೀವಿ, ಎಷ್ಟೇ ಹೋಮ ಗಂಡಸರು ಮಾಡಿಸಿದ್ರು ಕೊನೆಗೆ ಒಂದು ಹವಿಸು ಹೆಂಗಸು ಬಂದೇ ಹಾಕಬೇಕು. ಇವತ್ತು ಅಗ್ನಿಯನ್ನು ಸ್ಪರ್ಶ ಮಾಡಬೇಕಾದ್ರೆ ಹೆಣ್ಣು ಯಾವತ್ತು ಅಗ್ನಿಯನ್ನು ಹಚ್ಚಬೇಕಾದ್ರೆ ಯಾರು ಗೊತ್ತಾ, ಹೋಮ ಮಾಡಬೇಕಾದ್ರೆ 2 ಹೆಂಗಸರು ಬಂದು ಅದಿಟ್ಕೊಂಡು ಅಗ್ನಿ ಸ್ವೀಕರಣೆ ಮಾಡಬೇಕು. ಆವತ್ತೇ
ಕಾರ್ಯ ಪೂರ್ತಿ ಆಗೋದು. ಇಲ್ಲದೇ ಇದ್ರೆ ಖಂಡಿತ ಅಲ್ಲ. ಯಾರು ಇಲ್ದಿದ್ರೆ ವಿಧಿ ಇಲ್ಲ, ಅರ್ಚಕರು ಏನು ಮಾಡ್ತಾರೆ, ಅಗ್ನಿ ಮಂತ್ರ ಹೇಳ್ಕೊಂಡು ಇಟ್ಕೊಂಡ್ಬಿಡ್ತಾರೆ. ಆದರೆ ನಿಜ ಏನು ಅಂದರೆ ಇಬ್ಬರು ಮುತ್ತೈದೆ ಹೆಂಗಸರು ಬಂದು ಅಗ್ನಿ ಸ್ಮರಣೆ ಮಾಡ್ಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ಅದನ್ನು ಕೊಡಬೇಕು. ಆವಾಗ ಹವಿಸ್ಸು ಅಂಟ್ಕೊಳ್ಳುತ್ತೆ ಹೊರತು ಅಲ್ಲಿವರೆಗೂ ಪೂರ್ತಿ ಆಗೋದು. ಅದಕ್ಕೆ ಎಲ್ಲದಕ್ಕೂ ಹೆಣ್ಣು ಬಹಳ ಮುಖ್ಯ. ಅದಕ್ಕೆ ಹಾಳಾಗೋದಕ್ಕೂ ಹೆಣ್ಣು ಮುಖ್ಯ, ಒಳ್ಳೆ ಶುಭಕ್ಕೂ ಹೆಣ್ಣು ಮುಖ್ಯ. ಅದಕ್ಕಿಂತ ನೀವುಗಳು ಹೇಗೆ ಉಪಯೋಗಿಸ್ಕೊಂತೀವೋ ಹಾಗೆ ಯದ್ಭಾವ ತದ್ಭವತಿ. ಸುಜಾತ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ನಮ್ಮ ಮುಂದಿನ ಪತ್ರವನ್ನ ಬರೀತಿದ್ದಾರೆ ಚಂದ್ರಮ್ಮ ಅವರು ಬೆಂಗಳೂರಿನಿಂದ. ಗುರುಜಿಯವರೇ ನಮಸ್ಕಾರ, ದಯಮಾಡಿ ಪ್ರಶ್ನೆಗೆ ಉತ್ತರವನ್ನ ನೀಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಮನೆಯ ಮುಖ್ಯ ದ್ವಾರ ದಕ್ಷಿಣಕ್ಕಿದೆ, ಆದ್ರೆ ಗೇಟಿನ ಬಾಗಿಲು ಪೂರ್ವಕ್ಕಿದೆ. ಈಗ ಮನೆಯ ಮುಖ್ಯ ದ್ವಾರವನ್ನ ತೆಗೆದು ಪೂರ್ವಕ್ಕೆ ಅಥವಾ ಈಶಾನ್ಯ ದಿಕ್ಕಿಗೆ ಇಡಬೇಕಂತ ಅನ್ಕೊಂಡಿದೀವಿ. ಈ ದಿಕ್ಕಿಗೆ ಬಾಗಿಲು ಇಡುವಾಗ ಕೆಳಗೆ ನವರತ್ನ ಇತ್ಯಾದಿ ಹೊಸ್ತಿಲಿಗೆ ಹಾಕ್ಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಸತ್ಯಾನ ಗುರುಜಿ? ಏನ್ ಮಾಡ್ಬೇಕು, ನೀವೇ ಹೇಳಿ ಅಂತಿದ್ದಾರೆ. ಖಂಡಿತ ನೀವು ಕೇಳಿರೋ ಪ್ರಶ್ನೆ ಸಮಂಜಸವಾಗಿದೆ. ಏನು ಅಂದರೆ, ನೀವು ಪೂರ್ವದ್ದೇ ರಸ್ತೆ ಇದ್ದರೂ ದಕ್ಷಿಣದ ಬಾಗಿಲಿಟ್ಕೊಂಡಾಗ ತೊಂದರೆ ಅಂತ ಕರಿತೀವಿ. ಅದರಿಂದ ಪೂರ್ವಕ್ಕೆ ಇಟ್ಕೋಬೇಕು. ಅದು ನೋಡಿ, ದಕ್ಷಿಣ ಅಂದರೆ ಪೂರ್ವಕ್ಕೆ ಇಟ್ಕೊಂಡ್ರು ಪೂರ್ವ ಇಲ್ಲಿಂದ ಇಲ್ಲಿವರೆಗೂ ಪೂರ್ವ ಇರುತ್ತೆ. ನಾವು ಹಿಂಗೆ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಇದರ ಪೂರ್ವ ಅಂತ ಇಟ್ಕೊಂಬೇಡ. ನೀವೆಲ್ಲ ಪೂರ್ವ ಕೂತಿದ್ದೀರಾ, ನಾನು ಈ ಕಡೆ ಪಶ್ಚಿಮದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಹಾಗೆ ಇಟ್ಕೊಂಡಾಗ ಇಲ್ಲಿಂದ ಎಡಗಡೆಯಿಂದ ಬಲಗಡೆವರೆಗೂ ಪೂರ್ವ ಅಂದರೆ ನೀವು ಆ ಕಡೆಯಿಂದ ನೋಡಿದಾಗ ಪೂರ್ವಕ್ಕೆ ನೀವು ನೋಡ್ತಾ ಇದ್ದೀರಿ, ನೀವೆಲ್ಲ ಪಶ್ಚಿಮಕ್ಕಿದ್ದೀರಾ ಅಂತ ಇಟ್ಕೊಂಡ್ರೆ ನೀವು ಆ ಕಡೆಯಿಂದ ನೋಡಿ. ನಿಮ್ಮ ಎಡಗಡೆಯಿಂದ ಆ ಕಡೆ ನೋಡಿದಾಗ ಯಾವತ್ತು ದೇವಮೂಲೆ ಅನ್ನೋದು ಈಶಾನ್ಯಕ್ಕೆ ಪೂರ್ವಕ್ಕೆ ಎಡಭಾಗಕ್ಕೆ ಬರಬೇಕು. ಬಲಭಾಗಕ್ಕೆ ಬಂದರೆ ಅಗ್ನಿಮೂಲೆ, ಅದು ನೀಚ ಸ್ಥಾನ ಅಂತ ಕರಿತೀವಿ. ಅದಕ್ಕೆ ಪೂರ್ವದಲ್ಲಿ ಉಚ್ಚ ನೀಚ ಅಂತ ಎರಡೂ ಇರುತ್ತೆ. ಉತ್ತರಕ್ಕೂ ಉಚ್ಚ ನೀಚ ಅಂತ ಇರುತ್ತೆ, ದಕ್ಷಿಣಕ್ಕೂ ಉಚ್ಚ ನೀಚ ಅಂತ ಇರುತ್ತೆ. ಅದಕ್ಕೆ ನೀವು ಅಗ್ನಿಮೂಲೆಯಲ್ಲಿ ದಕ್ಷಿಣಕ್ಕೆ ಇಟ್ಕೊಂಡಾಗ ತೊಂದರೆ. ಯಾವುದೇ ಬಾಗಲನ್ನು ಬದಲಾಯಿಸಬೇಕಾದ್ರೆ ನವರತ್ನಗಳು ಏನಕ್ಕೆ ಹಾಕ್ತೀವಿ ಅಂದರೆ, ಪಾದಸ್ಪರ್ಶಂ ಕ್ಷಮಸ್ವಮೇ. ಲಕ್ಷ್ಮೀನ ನಾವುಗಳು ಸಮುದ್ರ ವಸನೇ ದೇವಿ, ಸಮುದ್ರ ವಾಸವಾಗ್ತಿರ್ಕಳು, ಪರ್ವತಸ್ಥನ ಮಂಡಿತೆ, ಈ ಪರ್ವತಾಕಾರದಲ್ಲಿರ್ತಕ್ಕಂಥ ಭೂಮಿ. ಅದಕ್ಕೆ ಭೂಮಿ ಅಂಡಲ್ಲಿ ಒಳಭಾಗದ ಲಕ್ಷ್ಮೀ ವಾಸವಾಗಿಂದ ಮುತ್ತು ರತ್ನ ಹವಳಗಳೆಲ್ಲ ಹಾಕಿದಾಗ ಮನೆಯೊಳಗೆ ನಾವು ದಾಟ್ತಾ ಓಡಾಡ್ತಾ ನವಗ್ರಹಗಳ ದೋಷಗಳು ಹೋಗ್ತಾ ಇರುತ್ತೆ. ಮನೆಯೊಳಗೆ ಕಾಲ ಇಡ್ತಾಗ ನವರತ್ನಗಳಾಗಿರ್ತಕ್ಕಂಥ ಏನಾದರೂ ದೋಷಗಳನ್ನ ನಮ್ಮಲ್ಲಿರ್ತಕ್ಕಂಥ ನವಗ್ರಹಗಳು ದೋಷಗಳ ಪರಿಹಾರ ಮಾಡುತ್ತೆ. ಶುಭ ಕಾರ್ಯಗಳನ್ನ ಕೊಡ್ತಕ್ಕಂಥದ್ದು ಕ್ಲೀನಾಗಿ ಕೊಡಲಿ ಅಂತ. ಆಮೇಲೆ ಕೆರಳೆ ನವರತ್ನ ಒಂದೇ ಅಲ್ಲ, ಮೇಲ್ಭಾಗದಲ್ಲಿ ಶ್ರೀಚಕ್ರ ಒಂದು ಚಿಕ್ಕ ಯಂತ್ರವನ್ನು ಆ ಹೊಸಲಲ್ಲಿ ಇಡಬೇಕು. ಭೂಸ್ಪರ್ಶ ಮಾಡಬೇಕಾದ್ರೆ ಕೆಲವರು ಏನು ಮಾಡ್ತಾರೆ ಗೊತ್ತಾ, ಈ ವಿಶೇಷವಾಗಿರ್ತಕ್ಕಂಥ ವಾಸ್ತು ಕಥೆನ ನಾನು ಯಾವತ್ತು ಶುರು ಮಾಡಿದ್ದೀನಿ ಆವಾಗ ಆ ವಾಸ್ತು ಬಗ್ಗೆ ಹೇಳುವಾಗ ಇದನ್ನೆಲ್ಲ ಹೇಳ್ತೀನಿ. ಯಾವಾಗ ವಾಸ್ಕಲ್ ಇಡ್ತೀವಿ ಕೆಳಭಾಗದಲ್ಲಿ ಬರೀ ನವರತ್ನ ಹಾಕಬಾರ್ದು, ಅದ್ರ ಜೊತೆಗೆ ಕಾಂಬಿನೇಷನ್ ಮೇನ್ ಡೋರ್ ದೇವ್ರ ಮನೆ ಎರಡೂ ಹೊಸಲಿಗೆ ಒಟ್ಟಿಗೆ ಹಾಕಬೇಕು. ರುಬ್ಗುಂಡು ಯಾವಾಗ ಹಾಕ್ತೀವಿ, ಹಿತ್ತಲುಮನೆ ಬಾಗಿಲು ಯಾವಾಗ ಇಡ್ತೀವಿ ಆವಾಗಲೇ ರುಬ್ಗುಂಡು ಇಡಬೇಕು. ಇದು ಸಂಬಂಧ. ಅದಾದಮೇಲೆ ನೈಋತ್ಯ ಭಾಗದಲ್ಲಿ ಯಾವತ್ತು ಕಲ್ಚಪ್ಪಡಿನ ಇಡ್ತೀವಿ ಅಥವಾ ಪಾಯವನ್ನು ಹಾಕ್ತೀವಿ, ಈಶಾನ್ಯಕ್ಕೆ ಬರ್ತಕ್ಕಂಥ ಸಮಯದಲ್ಲಿ ತುಳಸಿ ಕಟ್ಟೆ ಕೆಳಗೂ ಉತ್ತರಕ್ಕೆ ಅಲ್ಲೇ ಇಡಬೇಕಾಗಿತ್ತು. ಸೊ ನವರತ್ನಗಳು ಸುಮ್ಮನೆ ಎಲ್ಲಂದ್ರೆ ಹಾಕ್ಬೋದಲ್ಲ, ದೇವರ ಮನೆ ಕೆಳಗಲ್ಲದೆ ದೇವರ ಮನೆ ಬಾಗಿಲು ಹೊಸಲ್ಗೂ ಇಡಬೇಕು. ಅಂದರೆ ಎರಡೂ ಭಾಗಕ್ಕೆ ಇಡಬೇಕು. ನೀವೆಲ್ಲ ಏನು ಮಾಡ್ತೀರಾ ಗೊತ್ತಾ, ಡೂಪ್ಲಿಕೇಟ್ ತಂದು ಇಟ್ಬಿಡ್ತೀರಾ. ಏನು ಮಾಡ್ತೀರಾ, ಒಂದು ಸಣ್ಣದು ನನ್ನ ಕೈಲಿ ಆಗಲ್ಲ ಅನುಕೂಲ ಅಂತ ಸಣ್ಣ ತಂದಿಟ್ಬಿಡ್ತೀರಾ. ರೆಡಿಮೇಡ್ ಸಿಗುತ್ತೆ, ಅದು ಯಾವ್ದು ಒರಿಜಿನಲ್ಲು ಏನು, ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಒರಿಜಿನಲ್ನ ಮೈನ್ ಡೋರು ದೇವ್ರ ಮನೆ ಒಳಗಡೆ ಪ್ರತಿಷ್ಠಾಪನೆ ಮಾಡ್ತೀವಲ್ಲ ಆ ಎರಡನ್ನ ಮಾತ್ರ ಒರಿಜಿನಲ್ ಆಗಿ ಇಟ್ಕೊಂಡ್ರೆ, ಎರಡು ಸೆಟ್ ಆದರೂ ಒರಿಜಿನಲ್ ಬೇಕು. ಮಿಕ್ಕಿದೆಲ್ಲ ಏನು ಅಂದರೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುವಂಥದ್ದು ಓಕೆ ಅಂದರೆ ಇಟ್ಕೋಬೋದು ನವಗ್ರಹಗಳು. ಆ ಥರದನ್ನ ಯಾವತ್ತು ತಿಳ್ಕೊಳ್ಳಿ, ಜ್ಞಾಪಕೊಳ್ಳಿ. ಹಿಂದಿನ ಬಾಗಿಲು ಮನೆ ಒರಳು ರುಬ್ಗುಂಡು, ಭೂಸ್ಪರ್ಶವನ್ನು ಮಾಡ್ತಕ್ಕಂಥ ರುಬ್ಗುಂಡು ಕೆಳಗೆ ನೀವು ನವರತ್ನ ಹಾಕದೇ ಇದ್ದರೆ ಮನೇಲಿ ಯಾವಾಗಲೂ ಕಲಹ. ಅದೇ ನೀವು ಯಾವತ್ತೂ ರುಬ್ಗುಂಡು ಕೆಳಗೆ ಹಾಕ್ಬಿಡಿ, ದಿನಾ ರುಬ್ತೀರ, ಚಟ್ನಿಗೂ ಏನಕ್ಕೋ ರುಬ್ಕೊಂತೀರ. ಅದಕ್ಕೆ ಆ ಕಾಲದಲ್ಲಿ ಏನು ಮಾಡೋರು, ರುಬ್ಬು ಅಡುಗೆನೇ ಮಾಡೋರು. ಅಡುಗೆ ರುಬ್ಬಿ ಮಾಡ್ತಾ ಇದ್ರೆ ಇವ್ರು ಅನ್ಕೊಳ್ಳೋರು ಏನು ರುಬ್ಬ ಅಡುಗೆ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ರುಚಿ ಅಂತ. ನಿಜ, ಆ ರುಚಿ ಜೊತೆ ಏನು ಗೊತ್ತಾ, ಒಳಗೆ ನವರತ್ನ ಹಾಕಿದರೆ ನಮ್ಗಳು ಬರ್ತಕ್ಕಂಥ ದೋಷನ ದಿನ ರುಬ್ಬೋರು. ಅಕಸ್ಮಾತ್ ಈಗ ಬರ್ತಾ ಇದೆ ದೋಷ ಅನ್ನೋದು ನಮಗೆ ಗೊತ್ತಿಲ್ಲದೆ ಇಂಡೈರೆಕ್ಟಾಗಿ ಅವತ್ತು ರುಬ್ಬಿದ್ರೆ ಮುಗಿದೋಯ್ತು, ಆ ದೋಷ ಹೊಟ್ಟೋಯ್ತು. ಅದು ನಿಜವಾಗಿ ಹೆಂಗಸರ ಕೈಯಲ್ಲಿ ಮಾಡ್ತಾರೆ. ಅದಕ್ಕೆ ಅಡಿಗೆ ಮನೆಗೆ ಹೊಸಲಿರಬೇಕು. ಅಗ್ನಿ ಸ್ವರೂಪ ಶ್ರೀ ಅಗ್ನಿ ಸಂಭೂತಾಂ ಸರ್ವದೋಷ ಪ್ರಾಯಶ್ಚಿತ. ಎಷ್ಟು ವಿಶೇಷ ಇದೆ ಎಲ್ಲ ವಾಸ್ತುರು ಹೇಳ್ಕೊಳ್ತೀನಿ, ಯೋಚನೆ ಮಾಡಬೇಡಿ. ಈಗ ಸದ್ಯಕ್ಕೆ ನೀವೇನು ಕೇಳಿರೋದು ವಾಸ್ಕಲ್ ಹಾಕ್ತಕ್ಕಂಥ ನವರತ್ನಗಳು ಹಾಕಲೇಬೇಕು. ಆದರೆ ದೇವರ ಮನೆಗೂ ವಾಸ್ಕಲ್ ಒಟ್ಟಿಗೆ ಹಾಕಲೇಬೇಕು. ಮೇಲ್ಗಡೆ ಶ್ರೀಚಕ್ರ ಇಡಬೇಕು. ಇದನ್ನು ವಿಧಿವಿಧಾನ ತಿಳ್ಕೋಬೇಕು, ತದನಂತರ ಮಾಡಬೇಕು.